ಸನ್ಮಾನ ಮಾಡಿದ್ದಕ್ಕೆ ಬಾಲಾಜಿ ಕುಟುಂಬದವ್ರಿಗೆ, ನಂದಪ್ಪ ಕುಟುಂಬದವ್ರಿಗೆ ದಿವ್ಯ ಪ್ರೇಮದ ಆಶೀರ್ವಾದಗಳದಾವ. ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಿತ್ಯ ಆಶ್ರಮದೊಳಗೆ ನೀವೇನು ನಿಮ್ಮ ಶಾರೀರಿಕ ನ್ಯೂನತೆಗಳೇನದಾವಲ್ಲ, ಮಂಡಿ ನೋವು, ಮೊಣಕಾಲು ನೋವು ಅಂತ ಏನಂತೀರಿ, ಪಾದದ ನೋವು ಅಂತ ಏನಂತೀರಿ, ಭುಜದ ನೋವು, ಸಯಾಟಿಕಾ, ಬೆನ್ನು ನೋವು ಇತ್ಯಾದಿ ನೋವುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಆರೈಕೆ ಮಾಡಿಕೊಳ್ಳಿಕ್ಕೆ ಬಂದಿರಿ ನಿಮ್ಮ ದೇಹವನ್ನು. ಇದು ನಿಮ್ಮ ಗಾಡಿಯನ್ನು ಹೆಂಗೆ ಸರ್ವಿಸಿಂಗ್ ಒಯ್ತಿರಲ್ಲ, ಪ್ರತಿ 10,000 किलोमीटरಕ್ಕೆ 5,000 किलोमीटरಕ್ಕೆ सर्विसिंग. हाँ, तुम ये अकेले है ना, हिंदी में, हिंदी भाषा अनिवार्य है. हाँ, ओके. तो मेरे ख्याल से 5% तो सुनते हैं, मालूम होता है तुम्हें. ओके. ನಾ ಏನು ಹೇಳ್ತಾ ಇದ್ದೆ ನೆನಪೈತಲ್ಲ? ಸರ್ವಿಸಿಂಗ್ ಒಯ್ತೀರಿ, ಸರ್ವಿಸ್ ಮಾಡಿಸ್ತದೆ ಗಾಡಿಯನ್ನು, ಬಿಲ್ ಮಾಡ್ತಾರೆ. ಹಂಗೆ ನಿಮಗೆ ನಿಮ್ಮ ಗಾಡಿಯನ್ನು ಇಂತಿಷ್ಟು ಕಿಲೋಮೀಟ್ರ್ಗೊಮ್ಮೆ, ಇಂತಿಷ್ಟು ಅವಧಿಗೊಮ್ಮೆ ನಿಮ್ಮ ಗಾಡಿ ಒಯ್ದು ರಿಪೇರಿ ಮಾಡಿಸ್ಕೊಂಡು ಬರೋದು ಅಷ್ಟೇ ಗೊತ್ತದ. ಆದರೆ ನಾ ಹೇಳ್ತೀನಿ, ಈ ಶರೀರ ಅನ್ನೋದೊಂದು ಗಾಡಿ. ಈ ಗಾಡಿ ಇದ್ರೆ ಆ ಗಾಡಿ ಚಲಾಯಿಸ್ತೀರಿ, ಹೌದಾ? ನಿಮ್ಮ ಕಣ್ಣು ಸರಿ ಇದ್ರೆ ಮೊಬೈಲ್ ನೋಡ್ತೀರಿ, ನಿಮ್ಮ ಕಣ್ಣು ಸರಿ ಇದ್ರೆ ಟಿ ವಿ ನೋಡ್ತೀರಿ, ಕಣ್ಣೇ ಸರಿ ಇರ್ತಿದ್ರೆ, ಕಣ್ಣೇ ಇಲ್ದಿದ್ರಿ ಏನು ನೋಡ್ತೀರಿ? ಕಾಲ ಅಡ್ಡಾಡಕ್ಕೆ ಬರೋದಿಲ್ಲ, ಏನು ಸಾಧನೆ ಮಾಡ್ತೀರಿ? ಹಾಗೆ ಒಂದು ಗಾಡಿ ಅದ, ಇದಕ್ಕೆ ಭಗವದ್ಗೀತೆಯೊಳಗೆ ರಥ ಅಂತಾರೆ. ಇದಕ್ಕೆ ಈ ಗಾಡಿ ರಥ, ಇಟ್ ಈಸ್ ಎ ಚಾರಿಯಟ್. ದೇಹ ಅನ್ನೋದೊಂದು ರಥ. ಇದಕ್ಕೆ 5 ಕುದುರೆಗಳದಾವೆ. ಸಾಂಕೇತಿಕ, ಅದು ಸಿಂಬಾಲಿಕ್, ಹೌದಾ? 5 ಕುದುರೆಗಳದಾವೆ. ಆ 5 ಕುದುರೆಗಳು ಇಂದ್ರಿಯಗಳು, ಪಂಚೇಂದ್ರಿಯಗಳು. 5 ಕುದುರೆಗಳು ಪಂಚೇಂದ್ರಿಯಗಳು. 5 ಎಲಿಮೆಂಟ್ಸ್, 5 ಸೆನ್ಸೇಷನ್ಸ್, 5 ಇಂದ್ರಿಯಾಸ್, ಇಂದ್ರಿಯಗಳು ಅಂತೀವಿ, ಹೌದಾ? ಈ ಇಂದ್ರಿಯಗಳನ್ನು ನಿಯಂತ್ರಿಸೋದು ಮನಸ್ಸ, ಲಗಾಮು. ಈ 5 ಇಂದ್ರಿಯಗಳ ಹಗ್ಗ, ಲಗಾಮು ಸಾರಥಿ ಕಡೆ ಅದ. ಆ ಸಾರಥಿ ಯಾರಾದ್ರೂ ಕೃಷ್ಣ. 5 ಕುದುರೆಗಳು, 5 ಇಂದ್ರಿಯಗಳು, ಅವನ್ನೆಲ್ಲ ಹಿಡ್ಕೊಂಡು ಎಲ್ಲಿ ಬೇಕಲ್ಲಿ ಓಡ್ಸಕ್ಕೆ ತಯಾರಿದ್ದ ಕೃಷ್ಣ. ಹಿಂದೆ ಯಾರು ಕುಂತಾರ? ಅರ್ಜುನ. ಅವಾಗ ಕುರುಕ್ಷೇತ್ರ ಯುದ್ಧದೊಳಗೆ ಎಲ್ಲೆಲ್ಲಿ ಒಯ್ಬೇಕಾಯ್ತು ಕೃಷ್ಣಗೆ ಮಾರ್ಗದರ್ಶನ ಮಾಡ್ತಾನ. ಅಲ್ಲಿ ಕರ್ಕೊಂಡೋಗು, ಕೃಪಾಚಾರ್ಯ ಕರ್ಕೊಂಡೋಗು, ದುಶಾಸನ ಕರ್ಕೊಂಡೋಗು. ಅವ ಸೀದಾ ಒಯ್ದು ಅವನ ಜವಾಬ್ದಾರಿ. ಒಯ್ದು ಮುಟ್ಟಿಸಿದ, ಇವ ಬಾಣ ಬಿಡ್ತಿದ್ದ. ಇದೊಂದು ವ್ಯವಸ್ಥೆ, ಹೌದಾ? ಆ ವ್ಯವಸ್ಥೆ ಗೊತ್ತಿರಲಿ. ಈ 5 ಇಂದ್ರಿಯಗಳು ಸರಿಯಾಗಿ ಕ್ಯಾರಿ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡೋ ಮನಸ್ಸ, ಅವನು ಡೈರೆಕ್ಷನ್ ಕೊಡೋ ಆತ್ಮ. ಹಾಗೆ ನಮ್ಮ ಮನಸ್ಸಿನಾಗದ, ನಮ್ಮ ದೇಹ ಅದ, ಹೌದಾ? 5 ಇಂದ್ರಿಯಗಳು, 5 ಕುದುರೆಗಳು, ಪಂಚೇಂದ್ರಿಯಗಳು ಕಾಡಕ್ಕೆ ಹತ್ತೇವೆ. ನಿಮ್ಮನ್ನು ಹಾಳು ಮಾಡಿದ್ದ ಪಂಚೇಂದ್ರಿಯಗಳು. ಯಾವ್ಯಾವ ಪಂಚೇಂದ್ರಿಯ ಗೊತ್ತದ? ಮೂಗು, ಬಾಯಿ, ಇವೆಲ್ಲ ಪಂಚೇಂದ್ರಿಯಗಳು. ಇವ ನಿಮ್ಮನ್ನು ಹಾಳು ಮಾಡ್ತಾವೆ, ಹೌದಾ? ಮುಂದೆ ಕೃಷ್ಣ ಅನ್ನೋ ಮನಸ್ಸದ, ಬುದ್ಧಿ ಅದ. ಆದರೆ ಅವು ವಿಚಿತ್ರ ಅಂದ್ರೆ ಅವನ ಮಾತಾ ಕೇಳ್ತಾ ಇಲ್ಲ ಇಂದ್ರಿಯಗಳು. ಅಲ್ಲೇ ಒಟ್ಟಾಗಿದ್ದು. ಆತ್ಮ ಅನ್ನೋ ಅರ್ಜುನ, ಹೌದಾ? ಇದು ಥೇಟ್ ಮೊಬೈಲ್ ಇದ್ದಂಗೆ ಅಂತ ಹೇಳ್ತೀವಿ ನಾವು. ಮೊಬೈಲ್, ಒಂದು ಮೊಬೈಲ್ ಅದ, ಹೊಸ ಮೊಬೈಲ್. ಈ ಬಾಡಿ ಮೊಬೈಲ್, ಸಿಮ್ಮು ಮನಸ್ಸ, ಬ್ಯಾಟ್ರಿ ಆತ್ಮ, ಹೌದಾ? ಇವು ಯಾವ ಇರ್ಲಿಕ್ಕೆ ಒಂದಕ್ಕೊಂದು ಇರ್ಲಿಕ್ಕೆ ಅನ್ಸೈತೆ. ಬರೀ ಬ್ಯಾಟ್ರಿ, ಹೊಸದು ಐಫೋನ್ ಬ್ಯಾಟ್ರಿ ತಂದ್ರಿ, ಮೊಬೈಲ್ ತಂದ್ರಿ, ಮನೆಯಾಗಿಟ್ರಿ. ಇದು ಯಾರು ಜೊತೆ? ನಮ್ದರೆ. ಈಗ ಮತ್ತು ಹಚ್ಕೊಡು ಹೆಂಗೈತೆ ನೋಡ್ತೀನಿ. ಇಲ್ಲ, ಅದ್ರಾಗ ಬ್ಯಾಟ್ರಿನೇ ಇಲ್ಲ ಅಂತೇಳಿ ಬ್ಯಾಟ್ರಿ ಹಾಕಬೇಕು.
ಮತ್ತು ಹಚ್ಕೊಡೋ ಇಲ್ಲ ಅದು ಸಿಮ್ಮ ಇಲ್ರಿ ಅಂತೇಳಿ. ಹೌದಾ, ಫಸ್ಟ್ ಕ್ಲಾಸ್ ಬ್ಯಾಟ್ರಿ ಇದು ಅದ, ಏನೋ ಮೊಬೈಲ್ ಅದು, ಬಟ್ ಅದಕ್ಕೆ ಬ್ಯಾಟ್ರಿ ಬೇಕು. ಆ ಬ್ಯಾಟ್ರಿ ಆತ್ಮನ್. ಸಿಮ್ ಬೇಕು, ದಟ್ ಇಸ್ ಮೈಂಡ್. ಎಲ್ಲ ಎಕ್ಕುಟ್ಟು ಹೋಗಿದೆ ಎಲ್ಲ ಈಗ. ಅಲ್ಲಿ ಚಾರಿಯಟ್ ಅಂತ ಹೇಳಿದೆ, ಚಾರಿಯಟ್ ರಥ ಅಂತ ಹೇಳಿದೆ. ಈ ರಥ ಅಂದ್ರೆ ಗೊತ್ತಾಗೋದು ಎಷ್ಟೋ ಮಂದಿಗೆ, ಇದು ಕಾರ್ ಗಾಡಿ. ಕಾರ್ ಗಾಡಿ ಈ ಎರಡು ಕಣ್ಣು ಏನದಾವಲ್ಲ, ಹೆಡ್ಲೈಟು. ಒಂದು ಗಾಡಿ ಹೆಡ್ಲೈಟ್ ಇರ್ತದೆ ಇಲ್ಲಿ ಮುಂದೆ, ಹೌದಾ? ಹೌದು. ಅದ್ರ ಕೆಲಸ ಏನು? ಅದ್ರ ಕೆಲಸ ಏನು? ದಾರಿ ತೋರಿಸ್ತದ, ಹೌದಾ? ಫಸ್ಟ್ ಕ್ಲಾಸ್ ಲೈಟ್ ಇರ್ತಾವೆ, 1 ಕಿಲೋಮೀಟರ್ ಮ್ಯಾಗ ಹೋಗ್ತಾವೆ, ಹೌದಾ? ದಾರಿ ತೋರಿಸ್ತದ. ಕತ್ತಲ್ದಾಗ ದಾರಿ ತೋರಿಸ್ತದ. ಡ್ರೈವರ್ ಯಾರು? ಡ್ರೈವರ್ ಮನಸ್ಸ. ಈಗ ಪ್ರಶ್ನೆ ಬರ್ತದ, ಇನ್ನು ನಾವು ಬ್ಯಾಗ್ ಬೋರ್ಡ್ನಾಗ ಬರ್ದೇವು, ಒಳಗೆ ಆಶ್ರಮದಾಗ ಹಾಲ್ನಾಗ ನೀವು ನೋಡ್ರಿ ಬೇಕಾರೆ. ಲೈಫ್ ಈಸ್ ಎ ಟ್ರಾವೆಲ್, ಲೈಫ್ ಈಸ್ ಎ ಜರ್ನಿ, ಹೌದಾ? ಮೈಂಡ್ ಈಸ್ ಅ ಡ್ರೈವರ್, ಬಾಡಿ ಈಸ್ ದ ವೆಹಿಕಲ್. ಈ ಶರೀರ ಅನ್ನೋದೇ ಕಾರ್ ಗಾಡಿ, ಮನಸ್ಸು ಅನ್ನೋದೇ ಯಾರು? ಚಾಲಕ. ಆದರೆ ಏನಾಗಿತ್ತಪ್ಪ ಅಂದರೆ 2 ಅವಾಂತರಗಳಾಗ್ತಾವೆ. ಒಂದು ಕಡೆ 1947 ಮಾಡಲ್ ಗಾಡಿ ಅದ, 1947 ಸರ್ಕಾರ ಅಂತೈತಿ 15 ವರ್ಷ ಆದ್ಮೇಲೆ ಒಗಿಬೇಕಂತ ತಿಳ್ಕೊಂಡು, ಆದ್ರೆ ನೀವು ಇಟ್ಕೊಂಡು ಕುಂತೀರಿ. ಆದ್ರೆ ಫಸ್ಟ್ ಕ್ಲಾಸ್ ಗಾಡಿ ಅದು. ಅದು ಯಾವುದು? ಅಂಬಾಸಡರ್ ಗಾಡಿ. ಭಾಳ ಸ್ಟಾಲ್ಡಿ ಇರ್ತಾವೆ, ಎಷ್ಟು ವರ್ಷ ಆದರೂ ಚಂದ ಇರ್ತಾವೆ ಅಂಬಾಸಡರ್ ಗಾಡಿ, ಹೌದಾ? ಭಾರಿ ಗಾಡಿ. ಅವು ಫಸ್ಟ್ ಕ್ಲಾಸ್ ಡ್ರೈವರ್, ಮತ್ತು ಬೆಸ್ಟ್ ಡ್ರೈವರ್. ಅವ ಎಂಥ ಡ್ರೈವರ್? ವಾಜಪೇಯಿಗೆ, ಮನಮೋಹನ್ ಸಿಂಗ್ ಎಲ್ಲರಿಗೂ ಡ್ರೈವರ್ ಮಾಡಿ ನಾವು ಡ್ರೈವಿಂಗ್ ಮಾಡಿದವು. ಬೆಸ್ಟ್ ಡ್ರೈವರ್, ಡಗ್ಗ ಗಾಡಿ, ಹೌದಾ? ಅಂಥದ್ದು ಗಾಡಿ ತೊಗೊಂಡ್ರಿ ನೀವು, ಹೌದಾ? ತೊಗೊಂಡು ನಡಿಯಪ್ಪ ಬಾಲ್ಗುಡಿಗೆ ಹೋಗೋಣ ಅಂತ ಅಂದ ಮಾಲಕ. ಈಗ ಸ್ಟಾರ್ಟ್ ಮಾಡಿ ಹೋಗೋಣ, ಒಂದು ಮುಗಿತು ಗಪ್. ಒಂದು 10 ನಿಮಿಷ ಮಾಡ್ತಾರೆ. ಅವ ಅಂತಾನ, ಮಾಲಕರು ಸ್ವಲ್ಪ ಕೈ ಹಚ್ಚಿ ಹಿಂದೆ ಅಂತಾನ, ಓದ್ತಿರಿ ಅಂತಾನ. ಏನ್ ಮಗನ, ನನಗೆ ಒತ್ತಾಗ ಹಚ್ತಿ ನೀನು ಅಂತಾನೆ. ಡಗ್ಗ ಗಾಡಿ ಒತ್ತಾಗ ಹಚ್ತಿದ. ಏನಾಗಿತ್ತು ಮುಂದೆ? ಡಗ 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 ಫಸ್ಟ್ ಸ್ಟಾರ್ಟ್ ಆಯ್ತು, ಮುಂದೆ ಮತ್ತೆ ಗಕ್ ಅಂತಿಂತು. ಇದು ಒಂದು ಅವಾಂತರ. 2ನೇ ಅವಾಂತರ ಏನಪ್ಪ ಅಂದ್ರೆ, ಹೊಸ ಗಾಡಿ ತಂದಿರಿ ಈಗ. ಟಾಟಾ ವಾರಿಯರ್ ಅಂದ್ಕೊಂಡು ವಾರಿಯರ್ ಗಾಡಿ ತಂದ್ರೆ ಅದು ನಿಮಗೆ ಡ್ರೈವಿಂಗ್ ಮಾಡಕ್ಕೆ ಬರೋದಿಲ್ಲ. ನಿಮಗೆ ಡ್ರೈವಿಂಗ್ ಮಾಡಕ್ಕೆ ಬರೋದಿಲ್ಲ. ಒಬ್ಬ ಡ್ರೈವರ್ನ ಇಟ್ರಿ. ಆ ಡ್ರೈವರ್ ಯಂಗ್ ಬಾಯ್ ಅದಾನ, ಬರೀ ಕುಡುಕ ಅವ. ಈಗಿನ ಡ್ರೈವರ್ ನೋಡ್ಬೇಕಾರೆ ಕುಡಿತಾರ, ಕಿಮಾಮ್ ತಿಂತಾರ, ಅದಿಲ್ಲ, ಅದು ಗಾಡಿ ಹತ್ತೋದಿಲ್ಲ ಅವರು. ಕುಡುಕ ಬಂದು ಗಾಡಿ ಹೇಳ್ತ ಹಾಗ್ರ ಎಲ್ಲಿ ಹೋಗ್ಲಿ ಅಂತ ಲೇ ಮಗನ ಹಾಕಿ ಬಂದೇನ ಅಂತಂದ್ರೆ, ಮಾತಾಡಬೇಡ್ರಿ, ಎಲ್ಲಿ ಹೋಗ್ಬೇಕು ಅಟ್ಟ ಹೇಳ್ತಾವ ತೊಗೊಂತಾನ, ಬರ್ರ ಶುರು ಬರ್ತಾನ, ಅಂತಾನ, ಸುಮ್ಕೂಡ್ರಿ ಅಂತಾನವ. ಇಂಥ ಗಾಡಿ ಇದು ಏನಾಗೈತಪ್ಪ ಅಂದ್ರೆ, ಇವು ಫಸ್ಟ್ ಕ್ಲಾಸ್ ವಾರಿಯರ್ ಗಾಡಿವೆಲ್ಲ, ಟಾಟಾ ವಾರಿಯರ್ ಗಾಡಿವೆಲ್ಲ ಇದೈತ್ರಿ. ಇದೊಂದು ಅದೊಂದು ಅಗದಿ ಹೆಂಗೆ ಹೊಸ ಗಾಡಿ ಇವೆಲ್ಲ, ಹೌದಾ? ಹುಡುಕ ಡ್ರೈವರ್ ಒಳಗೆ ನೋಡಬೇಕು. ಒಂದು ಸೈಕಲ್ ತೊಗೊಳ್ಳಿ, ಬರ್ರ ನೋಡಿತಾರ, ಬೆಕ್ಕ ತೊಗೊಳ್ಳಿ. ಅವು ಏನು ಹುಡುಗರು ಕೈಯಾಗ ಸಿಕ್ಕರು ಮುಗಿಯೋತು. ಭಯಂಕರ ಸ್ಪೀಡು, ಬೆಕ್ಕದ ಬಿಡ್ಕೊಡ್ರಿ ನೀವು. 100 ಕಿಲೋಮೀಟರ್ ಸ್ಪೀಡು, 150 ಕಿಲೋಮೀಟರ್ ಸ್ಪೀಡು. ಏನಾಗುತ್ತೆ? ದೊಡ್ಡ ಅನಾಹುತಾಗುತ್ತೆ. ಇವು ನಿಮ್ಮೋದಲ್ಲ ಗಾಡಿ, ಡಗ್ಗ ಗಾಡಿ ಇವೆಲ್ಲ, ಡಗ್ಗ ಗಾಡಿ, ಹೌದಾ? ಡ್ರೈವರ್ ಶಾಣೆ ಅದಾನ, ಬರೀ ಗಾಡಿ ಡಗ್ಗ ಅದ. ತೊಗೊಂಡು ಏನು ಮಾಡೋದು? ಅದಕ್ಕೆ ಏನು ಮಾಡೋದು? ಹಂಗಾರೆ ಗಾಡಿ ಹೊಸದಿರಬೇಕು, ಡ್ರೈವರ್ ಚಲೋ ಇರಬೇಕು. ಗಾಡಿ ಹೊಸದಿರಬೇಕು, ಡ್ರೈವರ್ ಭಾಳ ಎಕ್ಸ್ಪೀರಿಯನ್ಸ್ ಇರಬೇಕು, ಎಲ್ಲ ಬರೋಬ್ಬರಿ ಇರಬೇಕು, ಗಾಲಿ ಗೀಲಿ ಎಲ್ಲ ಚಂದ ಇರಬೇಕು. ಅಂದರೆ ಜೀವನ ಅನ್ನೋ ಯಾತ್ರಾ ಶುರು ಆಗ್ತದೆ. ಅದನ್ನ ಮಾಡಬೇಕಾದ್ರೆ ನಾವು ಒಂದೇ ಒಂದು ಹೇಳ್ತೀನಿ, ಯೋಗ ಸಾಧನ ಅನ್ನೋದು ಇರದೇ ಹೋಗಿದ್ರೆ ನಿಮ್ಮ ಬದುಕು ಅಸಹ್ಯ ಆಗ್ತದೆ. ಯಾಕೆ ನಾ ಹೇಳ್ತೀನಪ್ಪ ಅಂತಂದ್ರೆ, ಯೋಗ ಸಾಧನ ಒಂದೇ ನಿಮಗೆ ಮನಸ್ಸೆಂಬ ಡ್ರೈವರ್ನನ್ನು ತಯಾರು ಮಾಡ್ತದೆ, ತರಬೇತಿ ಕೊಡ್ತದೆ. ಮತ್ತು ಗಾಡಿ ಎಂಬ ಡ್ರೈವರ್, ಈ ಗಾಡಿ ಎಂಬ ಈ ಶರೀರವನ್ನು ತುಂಬ ಚೆನ್ನಾಗಿರ್ತದೆ. ಯೋಗ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಮತ್ತು ಯಾವುದೂ ಇಲ್ಲ. ಚಾಲೆಂಜ್ ಬರ್ತೀನಿ, ಇದನ್ನು ಬಿಟ್ಟರೆ ಮತ್ತೆ ಏನದೇ ಹೇಳ್ರಿ. ಅದಕ್ಕೆ ಯೋಗದ ವ್ಯಾಖ್ಯಾನ ಏನು ಹೇಳ್ತದಪ್ಪ ಅಂತಂದ್ರೆ, ನಿಮಗೆ ಗೊತ್ತಿರಲಿ,
ಇದು ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತ ಹೇಳ್ತದೆ. ಯೋಗ ಅಂದ್ರೆ ಏನಪ್ಪ? ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ. ನೀವೇನು ತಿಳ್ಕೊಂಡ್ರಿ? ಯೋಗ ಅಂದ್ರೆ ಕೈ ಎತ್ತು, ಕಾಲೆತ್ತು, ಮಕ್ಕೋ, ಇಷ್ಟೇ ಅದು. ಇದು ಇಂಥದ್ದು 40 ವರ್ಷ ಮಾಡ್ರಿ, ಉದ್ಧಾರ ಆಗುದಿಲ್ಲ ನೀವು. ಎಲ್ಲಿ ಮಠ ಮನಸ್ಸನ್ನು ಒಗ್ಗೂಡಿಸಿ ಶರೀರಕ್ಕೆ ಟ್ರೈನಿಂಗ್ ಕೊಡ್ತೀರೋ ಅಲ್ಲಿ ಮಠ ಏನೂ ಆಗುವುದಿಲ್ಲ. ಯೋಗ ಅನ್ನೋದೇ ಅದು, ಶರೀರ ಮತ್ತು ಮನಸ್ಸುಗಳ ಸಂಗಮ. ಇದನ್ನೇ ವಚನದೊಳಗೆ ಶರಣ ಹೇಳಿದ್ರು, ಸತಿ ಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ತಿಳ್ಕೊಂಡು. ಸತಿ ಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಹೇಳಿದರು. ಹೌದಾ? ಇಲ್ಲಿ ಹಾಗಾದ್ರೆ ಸತಿ ಯಾರು, ಪತಿ ಯಾರು? ಪತಿ ಅನ್ನೋದು ಮನಸ್ಸ, ಸತಿ ಅನ್ನೋದು ಶರೀರ. ಯಾಕಂದ್ರೆ ಮನಸ್ಸು ಹೇಳಿದ್ರೆ ಶರೀರ ಕೇಳ್ತದ. ಹೌದಾ? ಇಬ್ರು ಒತ್ತಟ್ಟಿಗೆ ಆಗಬೇಕು. ಹೆಂಡತಿ ಮಾರವ್ವನ ಭಕ್ತೆ, ಗಂಡ ಶಿವನ ಭಕ್ತ. ಗುದ್ದಾಡ್ಸೋಲಾಗತ್ತ, ಅಲ್ಲಿ ಒಂದು ಬಾ ಅಂತ ಹಾಕಿ ಇಲ್ಲಿ ಒಂದು ಬಾ ಅಂತ ಇವ. ಮತ್ತೆ ಹೆಂಗೆ ಸಾಧ್ಯ ಆಗುತ್ತದು? ಅದಕ್ಕೆ ಇಬ್ಬರು ಒಂದು ಮನಸ್ಸು ಇರಬೇಕು. ಆ ಒಂದು ಮನಸ್ಸು ಮಾಡೋದೇ, ಸತಿಪತಿಗಳು ಒಂದು ಮನಸ್ಸು ಒಂದು ಮಾಡೋದೇ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಚಿಕಿತ್ಸೆಯ ಜೊತೆಗೆ ಅಂಥ ಯೋಗ ಸಾಧನೆಯ ತಂತ್ರಗಳನ್ನು ಗುರೂಜಿ ಹೇಳ್ತಾ ಇದ್ದಾರೆ. 10-15 ದಿವಸ ನೀವು ಇಲ್ಲಿ ಸಾಧನಾ ಮಾಡ್ಕೊಳ್ಳಿಕ್ಕೆ ಬಂದಿರಿ. ನಾ ಅಂತೀನಿ ಆರೈಕೆ ಅನ್ನೋದಿಲ್ಲ, ಸಾಧನ ಅಂತೀವಿ ನಾವು. ಇದು ನೀವು ಪೇಷಂಟ್ ಅಲ್ಲ, ಸಾಧಕರು ನೀವು. ನಿಮ್ಮ ದೇಹವೆಂಬ ರಥವನ್ನು ಚೆನ್ನಾಗಿ ರಿಪೇರಿ ಮಾಡಿಕೊಂಡು ಹೋಗಲಿ, ಇದು ಸಾಧನ. ಅಲ್ಲಿ ನೀವು ಮತ್ತೊಂದು ಬೇರೆ ಕಡೆ ಹೋದ್ರಪ್ಪ ಅಂದ್ರೆ ಪೇಷಂಟ್ ಹಾಕಿರಿ ನೀವು. ಆದರೆ ಐಸಿಯುದಾಗ ಇರ್ತಾರೆ ಅವರು. ಐಸಿಯುದಾಗ ಮುಂದೆ ಫಸ್ಟ್ ಹೋದ್ಕೊಂಡು ನಿಮ್ಮನ್ನು ಇಡೋದು ಐಸಿಯುದೊಳಗೆ. ಯಾಕಂದ್ರೆ ಈಗ ಎಲ್ಲರೂ ಕಾಮನ್ ಟ್ರೆಂಡ್ ಅದು. ಫಸ್ಟ್ ಹೋದ್ರಲ್ಲ ಈ ಚೆಕ್ ಮಾಡೋದು ಆಮೇಲೆ ಫಸ್ಟ್ ಐಸಿಯುದಾಗ. ಯಾಕಂದ್ರೆ ಸ್ಟಾರ್ಟ್ ಆದ ಮೀಟರ್ 50,000 ರೂಪಾಯಿ ದಿವಸಕ್ಕೆ 50,000 ರೂಪಾಯಿ ಐಸಿಯುಕ್ಕೆ ಮೀಟರ್ ಸ್ಟಾರ್ಟ್. ಮಿನಿಮಮ್ 4ರಿಂದ 5 ದಿವಸ ಇಟ್ಕೊಂತಾರೆ ನಿಮ್ಮನ್ನು ಅವರು. ಯಾಕಂದ್ರೆ ಅಲ್ಲೇ ಜಕ್ಕೊಂತಾರೆ ಅವರು ರೊಕ್ಕ. ಹೌದಾ? ಮುಂದೆ ಮತ್ತೊಬ್ಬ ಪೇಷಂಟ್ ಬಂದಾಗ ನಿಮ್ಮ ಬೆಡ್ ಖಾಲಿ ಆಗುತ್ತೆ. ಟೆಕ್ನಿಕ್ ಭಾಳ ಮಜಾ ಅದು. ಇನ್ನೊಂದು ಪೇಷಂಟ್ ಬರ್ತಾರಲ್ಲ, ಅವಾಗ ನಿಮ್ಮ ಬೆಡ್ ಜನರಲ್ ವಾರ್ಡಿಗೆ ಹೋಗುತ್ತಾ, ಆ ಬೆಡ್ ತುಂಬತದ. ಪೂರ ತುಂಬಿರ್ಬೇಕು ಅವ್ರಿಗೆ. ಯಾಕಂದ್ರೆ ನಾ ತಪ್ಪಂತ ಹೇಳೋದಿಲ್ಲ. ಒಂದು ಹಾಸ್ಪಿಟಲ್ ಕಟ್ಟಬೇಕಾದ್ರೆ ಕೋಟಿಗಟ್ಟಲೆ ಸುರಬೇಕು, ಡಾಕ್ಟರ್ಸ್ ಕೋಟಿಗಟ್ಟಲೆ ತಗೋಬೇಕು, MBBS ಮುಖರು ಕೋಟಿಗಟ್ಟಲೆ ಖರ್ಚು ಮಾಡಬೇಕು. ನಾವು ತಪ್ಪಂತ ಹೆಂಗೆ ಹೇಳಿ, ಯಾವ ಬಾಯಿಲಿ ಹೇಳಬೇಕು? ಎಲ್ಲರೊಳಗೂ ಈ ಥರ ನಡೆದದ್ದು. ಅದಕ್ಕೆ ನೀವು ಶಾಲೆ ಆಗಬೇಕಷ್ಟ. ನಿಮ್ಮ ದೇಹ ಒಯ್ದು ಮತ್ತೊಂದು ಏನು ಗಾಡಿ ಒಯ್ದು ಕೊಡ್ತಿರಲ್ಲ, ಒಮ್ಮೊಮ್ಮೆ ಏನಾಗಿರ್ತದಪ್ಪ, ನಮ್ಮ ಕ್ಯಾಂಪ್ ನಡೆದಾಗ 2 ವೀಲರ್ಸ್ ತೊಗೊಂಡ್ಬರ್ತಾರೆ. ನಾ ಕರೆಕ್ಟ್ ಟೈಮ್ ಬಾ ಅಂತ ಹೇಳ್ತೀನಲ್ಲ, ಒಮ್ಮೊಮ್ಮೆ ಚಾಬಿನ ಹಾಕಿರೋದಿಲ್ಲ, ಸ್ಟಾರ್ಟ್ ಮಾಡಿ ಹೋಗ್ತಾರೆ, ಸ್ಟಾರ್ಟ್ ಆಗಿರೋದಿಲ್ಲ. ಹೌದಾ? ಅವಾಗ ಗಾಬರಿ ಹಾಕ್ತಾರೆ. ಅಲ್ಲೇ ಇಟ್ಟು ಚಾವಿ ಕಿಸೆ ಇಟ್ಕೊಂಡು ಅಲ್ಲೇ ಇಟ್ಟು ಬಂದ್ಬಿಡ್ತಾರೆ. ಮುಂದೆ ಅಯ್ಯಪ್ಪ ನನ್ನ ಗಾಡಿ ಯಾಕೆ ಚಾಲು ನೋಡ್ತಾರೆ, ಚಾವಿ ಕಿಸೆಗಿರ್ತೈತೆ. ಅಜ್ಞಾನ. ಮತ್ತು ಪೆಟ್ರೋಲ್ ಹಾಕಿದ್ರೆ ನೋಡೋದಿಲ್ಲ, ಅಜ್ಞಾನ. ಇಂಥ ಅಜ್ಞಾನದಿಂದ ನೀವು ಪೇಷಂಟ್ ಆಗಿರಿ. ನೀವು ಪೇಷಂಟ್ ಆಗಬೇಕಾದ್ರೆ ಬೇರೆ ಯಾರೂ ಕಾರಣ ಅಲ್ಲ, ನಿಮ್ಮ ಶರೀರವನ್ನು ತುಂಬ ನಿರ್ಲಕ್ಷ್ಯ ಮಾಡಿ ಹಾಳು ಮಾಡಿದಿರಿ. ಅದಕ್ಕೆ ಏನು ಹಾಕಬಾರ್ದು ಅದನ್ನು ಹಾಕಿದ್ರಿ. ಅದನ್ನು ಹೆಂಗೆ ಇಡಬೇಕಾಗಿತ್ತು ಹಂಗೆ ಇಡದೆ ಕೆಡಿಸಿದ್ರಿ ಅದನ್ನು. ಈಗ ಒಂದು ವಾಷಿಂಗ್ ಮಷಿನ್ ತೊಗೊಂತೀರಿ, TV ತೊಗೊಂತೀರಿ, ಏನೇನು ತೊಗೊಂತೀರಿ, ಇಲೆಕ್ಟ್ರಾನಿಕ್ ಇದನ್ನು ಅವರೊಂದು ಏನು ಕೊಡ್ತಾರೆ, ಅವರು ಏನು ಕೊಡ್ತಾರೆ? ಏನು ಕೊಡ್ತಾರೆ? ಒಂದು ಪುಸ್ತಕ ಕೊಡ್ತಾರೆ, ಮ್ಯಾನ್ಯುವಲ್ ಗೊತ್ತದೆ, ಮ್ಯಾನ್ಯುವಲ್ ಅಂತಾರೆ ಅದಕ್ಕೆ. ಇದನ್ನೇ ಈ ಅಪರೆಟಸನ್ನು, ಈ ಉಪಕರಣವನ್ನು ಹೆಂಗೆ ಬಳಸಬೇಕು, 3 ತಾಸಿಗಿಂತ ಹೆಚ್ಚು ಬಳಸಬೇಡಿ ಕೊಡ್ತಾರೆ. ಅದನ್ನು ಸರಿಯಾಗಿ ನೀರು ಐತಿಲ್ಲ ನೋಡ್ರಿ, ಇಲ್ಲಿಂದ ಮೇನೆ ಮೇಲೆ ಚೇಂಜ್ ಮಾಡ್ರಿ, ಇದನ್ನೆಲ್ಲ ಕೊಟ್ಟಿರ್ತಾರೆ. ನೀವು ಮ್ಯಾನ್ಯುವಲ್ ಕೊಟ್ಟರೆ ಸರಿಯಾಗಿ ನೋಡೋದೇ ಇಲ್ಲ, ಹಾಳು ಮಾಡ್ಕೊತೀರಿ ದೇಹ. ದೇವ್ರ ಮ್ಯಾನ್ಯುವಲ್ ಕೊಟ್ಟು ಕಳಿಸ್ಯಾರ ನಿಮ್ಮ ಶರೀರದ ಕೂಡ. ಇದಕ್ಕೆ 8 ತಾಸು ಮಲಗಿಸ್ಬೇಕು ಹೇಳಿ ಕಟ್ಟಣ. ಇದಕ್ಕೆ 3 ಹೊತ್ತಲ್ಲ 2 ಹೊತ್ತರ ಕರೆಕ್ಟ್ ಹಾಕಬೇಕು, ಸರಿಯಾಗಿ ನಿಲ್ಲಿಸ್ತಿರ್ಬೇಕು. ಮ್ಯಾನ್ಯುವಲ್ ಕೊಟ್ಟಾನ ಅವನ್ನ. ನೀವು ಒಬ್ರಿಗೆ ಓದಿರೇನ? ನಸಿಕ್ನಾಗ ಹೇಳ್ಬೇಕು, ಸಂಜೆ ಮುಕ್ಕೋಬೇಕು. ಇದು ಮ್ಯಾನ್ಯುವಲ್ನಾಗ ಅದಾವ. ಇದನ್ನು ತಪ್ಪಿಬಿಟ್ಟಿವಿ. ಇದನ್ನ ಗಿಳಿ, ಕಾಗಿ, ಹಕ್ಕಿ, ಪಾರಿವಾಳ
ನಾಯಿ ಬೆಕ್ಕು ಒಟ್ಟು ಫಾಲೋ ಮಾಡ್ತಾವೆ ಈ ಮ್ಯಾನ್ವಲ್ನ. ನೋಡ್ರಿನ ಕಾಗಿ ಗಿಳಿ ಎಲ್ಲ ಇವ್ರ ಮ್ಯಾಗ ಕಾಕ ಅಂದಿದ್ದು ನೋಡ್ರಿನ, ತಣ್ಣಗೆ ಮಕ್ಕೊಂತಾವ್. ಸೂರ್ಯ ಮುಳುಗಿಂದಿಲ್ಲ ತನ್ನ ಮಕ್ಕೊಂತಾವ್. ನಶಿಕ್ನ್ಯಾಗ ಬ್ರಾಹ್ಮಿ ಮುಹೂರ್ತ ಅನ್ನೋದು ಅವಕ್ ಗೊತ್ತದ. ಬ್ರಾಹ್ಮಿ ಮುಹೂರ್ತ ಅನ್ನೋದು ಅವಕ್ ಗೊತ್ತದ. ಮುಂಜಾನೆ 3:30 5:00 ಮಟ್ಟ ಕಾ ಕಾ ಚು 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 ಸುಳಾಕ್ಕವ್. ಮುಂದೆ 7 ನಂತರ ಇರುವುದಿಲ್ಲ, ಆಹಾರ ಹುಡ್ಕೊಂಡು ಹೊರಗೆ ಹೋಗ್ತಾವ. ಪ್ರಾಣಿ ಅಂತ ಪ್ರಾಣಿಗೆ, ಪಕ್ಷಿ ಅಂತ ಪಕ್ಷಿಗೆ ಜೀವನದ ಮ್ಯಾನ್ಯುವಲ್ ಗೊತ್ತದ. ಸೂರ್ಯನ ಕೂಡ ಏಳಬೇಕು, ಸೂರ್ಯನ ಕೂಡ ಮಲಗಬೇಕು ಅನ್ನೋದು ಗೊತ್ತದ. ಅದಕ್ಕೆ ಯಾವ ಗಿಳಿ ಇವಕ್ಕೆ ದವಾಖಾನೆ ಇಲ್ಲ, ರೋಗ ಇಲ್ಲ, ಹಾಸ್ಪಿಟಲೈಸ್ ಆಗೋದಿಲ್ಲ, IC ಯೂನಿಟ್ ಇಲ್ಲ ಅವಕ್ಕೆ. ನಮಗೆ ನೋಡ್ರಿಪ್ಪ ಹೆಜ್ಜೆಗೆ ರೋಗ, ಹೆಜ್ಜೆಗೆ ರೋಗ, ಹೆಜ್ಜೆಗೆ ವ್ಯಾಧಿ. ಅದಕ್ಕೆ ತಪ್ಪಿಬಿಟ್ಟು ಮ್ಯಾನ್ಯುವಲ್ ಪ್ರಕಾರ ನಡೀಲಿಲ್ಲ. ಅದಕ್ಕೆ ಏನೋ ಕೆಡಿಸ್ಕೊಂಡಿರಿ, ಮ್ಯಾನ್ಯುವಲ್ ಪ್ರಕಾರ ನಡ್ಕೊಂಡಾಗ ಇಲ್ಲಿ ಬಂದಿರಿ. ಆ ಮ್ಯಾನ್ಯುವಲನ್ನು ನಾವು ಎತ್ತೆತ್ತಿ ಹೇಳಕತ್ತೀನಿ ನಾನು, ಹಿಂಗದ ಹಿಂಗೆ ಮಾಡ್ರಿ ಅಂತ ತಿಳ್ಕೊಂಡು. ಗೊತ್ತಾ ಆತ್ಮೀಯರೇ, ನಿಮಗೆ ಒಂದು ಹೇಳ್ತೀನಿ, ಈ ದೇಹ ಅನ್ನೋದು, ಶರೀರ ಅನ್ನೋದು ಭಾಳ ಅದ್ಭುತ ಅದ ರೀ, ಭಾಳ ಅದ್ಭುತ ಅದ. ಈ ಶರೀರ ಹೋತು, ನಿಮ್ಮ ಹತ್ರ 10 ಕೋಟಿ ಹಣ ಅದ, ಮಕ್ಕಳು ಅದಾರ, ಎಲ್ಲರೂ ಅದಾರ, ತಗೊಂಡು ಏನು ಮಾಡ್ತೀರಿ? ಏನು ಮಾಡ್ತೀರಿ? ನೀವು ಸತ್ರಿಪ್ಪ, ಎಲ್ಲ ಐತಿ. ಈಗ ನೀವು ಸಾಯಿ ಮಂದಿ ಎಲ್ಲ ಐತಿ, ನೀವೇ ಇಲ್ಲ, ಏನು ಮಾಡ್ತೀರಿ? ಎಲ್ಲ ಅದ, ನೀವೇ ಇಲ್ಲ, ಅಲ್ಲ ಅನರ್ಥ ಅಲ್ಲ. ಅದಕ್ಕೆ ನೀವು ಭಾಳ ಮುಖ್ಯ. ನೀವು ನಿಮ್ಮನ್ನು ಬಿಟ್ಟು ಇತರರ ಮುಖ್ಯ ಅಂತ ತಿಳ್ಕೊಂಡಿರಿ, ಮತ್ತೊಂದು ಮುಖ್ಯ ಅಂತ ತಿಳ್ಕೊಂಡಿರಿ, ಗರ್ಸು ಮುಖ್ಯ ಅಂತ ತಿಳ್ಕೊಂಡಿರಿ, ಮಕ್ಕಳ ಬೆಳವಣಿಗೆ ಮುಖ್ಯ ಅಂತ ತಿಳ್ಕೊಂಡಿರಿ, ಮಕ್ಕಳು ಡಾಕ್ಟರ್ ಆಗೋದು ಮುಖ್ಯ ಅಂತ ತಿಳ್ಕೊಂಡಿರಿ, ಮನೆ ಕಟ್ಟೋದು ಮುಖ್ಯ ಅಂತ ತಿಳ್ಕೊಂಡಿರಿ. ಎಷ್ಟೋ ಜನ ಕಟ್ಟಿದ ಮನ್ಯಾಗ ವಾಸಿಸೋದೇ ಇಲ್ಲ, ಹೆಣ ಹಾಕ್ತಾರ. ಚಂದ ಕಟ್ಟಿರ್ತಾರಲ್ಲ, ಕೋಟಿ ಗಂಟೆ ಖರ್ಚು ಮಾಡಿ, ಒಂದು ವಾರದಾಗ ಹಾಸ್ಪಿಟ್ಲ್ ಸೇರ್ತಾರೆ, ಹೊಳೆ ಬರೋದೇ ಇಲ್ಲ. ಒಮ್ಮೆ ಹಾಸ್ಪಿಟಲ್ ಸೇರಿ ಹೊರಗೆ ಬಂದ್ರಪ್ಪ ಅಂದ್ರೆ ನಿಮ್ಮ ಪುಣ್ಯ. ಎಷ್ಟೋ ಪೇಷಂಟ್ ನೋಡಿ ನಾನು, ಕ್ಷುಲ್ಲಕ ಜಡ್ಡಿ ಹೋಗಿರ್ತಾರೆ, ಅವರು ಸಣ್ಣ ಪ್ರಾಬ್ಲಮ್ ಹೋಗಿರ್ತಾರೆ, ICU ಯೂನಿಟ್ಗೆ ಇರ್ತಾರೆ, 108 ಔಷಧ ಹಾಕ್ತಾರೆ. ಯಪ್ಪು ಅದನ್ನು ತಿಂದು ಕುಡಿದು ಅದಕ್ಕೆ ಮತ್ತೊಂದು ಜಡ್ ಕ್ರಿಯೇಟ್ ಮಾಡಿಕೊಂಡು ಹೆಣ ಆಗೇ ಬರ್ತಾರೆ ಅವರು. ಅದನ್ನು ನೋಡ್ತಾ ಇದ್ದೀನಿ ನಾನು. ಅದಕ್ಕೆ ಈ ದೇಹದ ಗಾಡಿಯನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ, ಅದನ್ನು ಇದನ್ನು ಮಾಡಬೇಕು. ಒಂದು ದೃಷ್ಟಾಂತವನ್ನು ಕೊಡುತ್ತೇನೆ ನಿಮಗೆ. ಒಬ್ಬ ಮೀನುಗಾರ, ಅಲ್ಲೊಂದು ವಿಶಾಲವಾದ ಕೆರೆ, ತುಂಬ ಮೀನುಗಳು, ಹೌದಾ? ಅವ್ನು ಗೊತ್ತದ ಬ್ರಾಹ್ಮಿ ಮುಹೂರ್ತ ಹೋದ್ರೆ ಹೆಚ್ಚು ಮೀನು ಸಿಗ್ತಾವ ಅನ್ನೋದು. ಅದು ಆ್ಯಕ್ಟಿವ್ ಇರ್ತಾವಂತ, ಬ್ರಾಹ್ಮಿ ಮುಹೂರ್ತಾಗ ಮೀನುಗಳು ಆ್ಯಕ್ಟಿವ್ ಇರ್ತಾವಂತ. ಮಕ್ಕೊಂಡಾಗ ಏನು ಜಾಲೆ ಹಾಕಿರ್ ಬರ್ತಾವೆ, ಅಡ್ಡಾಡಿ ಕೆಲಸ ಮುಂದೆ ಸಿಗ್ತಾವಲ್ಲ. ನಶೆನೆ ಹೋದ, 4 ಗಂಟೆ ಹೋದ, ಬಲಿ ಬೀಸಿದ ಬಬ್ಬಗತ್ಲ ಅರುಣ ಮುಂದೆ ಮ್ಯಾಗ ಸ್ವಲ್ಪ ಹಿಂಗೆ ಕೂಡ ಜಗ್ಗವ ಒಮ್ಮೆ ಏಕ್ದಮ್ ಜಗ್ಗಿದ ಕೂಡ ಭಾರ ಬಂತಂತ. ದೊಡ್ಡ ಮೀನ ಬಿದ್ದ, ಜಗ್ಗಿದ ಕಡೆಗೆ ತೆಗದ. ನೋಡ್ತಾನ ಒಂದು ಚೀಲ, ಆ ಚೀಲದೊಳಗೆ ಗುಂಡು ಏನೇನೋ ಒಟ್ಟು ಕಲ್ಲು ಟೈಪ್ ಇದ್ದು ಅದು ಬಂತದು ಹೊರಗೆ. ಅವಾಗ ತಿಳ್ಕೊಂಡಿದ್ದ ಮೀನು ಬಿದ್ದದ ಅಂದ್ಕೊಂಡು ಒಂದು ಚೀಲ ಬಂದಿತ್ತು ಅದ್ರಾಗ, ಹೌದಾ? ತೆಗೆದ, ಉಚ್ಚಿದ, ಹೊಳಿತಕ್ಕಂಥ ಕಲ್ಲುಗಳದಾವ. ಇವನ ಸಿಕ್ಕೊಂಡು ಸುರಿಗಾಡ ಅಂತೀವಿ. ಮತ್ತೆ ಅವನ ಮಗ್ಲಿಟ್ಟು ಮತ್ತೆ ಇದು ಹೋಗದ, ಒಗ್ಯಾರ, ಮತ್ತೆ ಒಗೆದು ಕೂಡ ಮತ್ತೆ ಬೀಳ್ಬೇಕಲ್ಲ ಲಗುನ. ಈ ಕಲ್ಲಿದ್ದವಲ್ಲ ಹೊಳಿತಕ್ಕಂಥ ಕಲ್ಲು, ಅವನು ಸುಮ್ಮನೆ ಅದು ವಿಶಾಲವಾದ ಕೆರೆ ತಗೊಂಡ ನೋಡ್ತೀರಿ, ಒಂದು ಹಿಂಗೆ ಒಗೆದು 3-4 ತರಂಗ ಕ್ರಿಯೇಟ್ ಮಾಡ್ತಾರೆ, ಗೊತ್ತದ? ಹಿಂಗೆ ಕಲ್ಲು ಒಗೆದು ಟಕ ಹೊಕ್ಕವು. ಹಂಗೆ ಆಟ ಆಡ್ಕೊಂಡು ಕುಂತ, 1 ಒಗದ, 2 ಒಗದ, 3 ಒಗದ, ಅಷ್ಟು ಒಕ್ಕೊಂತ ಕುಂತ. ಇನ್ನೂ ಬರವಲ್ದು ಯಾವ ಇದು. ಮತ್ತೆ ಕೊನೆಯದ್ದು ಒಗಿತಿದ್ದ, ಅಷ್ಟೊತ್ತಿಗೆ ಬೆಳಕಾಗಿತ್ತು. ಅಲ್ಲಿ ಕೆರೆ ಕಡೆ ವಾಕಿಂಗ್ ಮಾಡ್ಕೊಂಡು ಹೊಂಟಿದ್ದ. ರತ್ನ ಪಡಿ ವ್ಯಾಪಾರಿ ಅವ. ಇವನ್ ಮಾಡೋದು ನೋಡ್ತಿದ್ದೆ, ಎಷ್ಟೋ ಕಲ್ಲು ಅವನ ಮುಂದೆ ಮಗದಾನ. ಅದು ಯಾಕೋ ಸಂಶಯ ಬಂತು. ಅವನ ಕಡೆ ಬಂದು ಇವು ಎಂಥ ಕಲ್ಲದ ನೋಡ್ಬೇಕಂತ ಬಂದ. ಇವ ಕಲ್ ತೊಗೊಂಡು ಒಗ್ಯಾವಿದ್ದ, ಲಾಸ್ಟ್ ಕಲ್ಲು ತೊಗೊಂಡು ಒಗ್ಯಾವಿದ್ದ. ಪಟಕನ್ ಕೈ ಹಿಡ್ದ, ಏನು ತೆಗಿ ಅಂತಂದ. ತೆಗಿತಾನ, ಹೊಳಿ
ಕಲ್ಲಲ್ಲ, ವಜ್ರ. ಯಾರೋ ತುಡುಗರು ಯಾರು ಹಿಡ್ಯಾಕೆ ಬಂದಾರ ತಿಳ್ಕೊಂಡು ಅಲ್ಲಿ ಒಗದು ಹೋಗ್ಬಿಟ್ಟು ಎಂದೋ ಯಾವುದೋ ಕಾಲದೊಳಗೆ ಅದು ಇವು ಸಿಕ್ಕಿತ್ತದು. ಒಂದು 80-90 ಹಂತ ಕಲ್ಲುಗಳು, ವಜ್ರದ ಕಲ್ಲುಗಳು ಲಬ 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 ಹೊಯ್ಕೊಂಡ್ಬಿಟ್ಟವ. ಎಷ್ಟು ಕಲ್ಲು ಹೋಗುದು ಅಪ್ಪೋ ಅನ್ನವ. ವಜ್ರನ 5 ಅಂತ ಕೇಳ್ದ, ಇದಕ್ಕೆ ಎಷ್ಟು ಅಂತ ಕೇಳ್ದ ಅವಾಗ. ಅವ ಬರೀ 2 ಲಕ್ಷ ಹೇಳಿದ. ಬೇರೆಗೆ ಅವ ವ್ಯಾಪಾರಿಗಳು ಬಾಳ ತುಂಟಿರ್ತಾರಲ್ಲ, 2 ಲಕ್ಷ ಹೇಳೋಣ. ಇದು ವ್ಯವಹಾರ ನಡೆದ ಮತ್ತೊಬ್ಬ ಅವನು ಸ್ನೇಹಿತರಲ್ಲ, ರತ್ನಪುಡಿ ವ್ಯಾಪಾರಿಗಳ ಸ್ನೇಹಿತರಲ್ಲ. ಮತ್ತೊಬ್ಬ ಬಂದ, ಅವನು ನೋಡಿದ, ಮಾಡಿ ನೀ ಎಷ್ಟು ಕೊಡ್ತೀನಿ ಕೇಳಿದ. ಅವಾಗ 6.5 ಕೋಟಿ ರೂಪಾಯಿ ಕೊಡ್ತೀನಿ ಅಂತಂದ. 2 ಲಕ್ಷದ ಹೇಳಿದ್ದು 6.5 ಕೋಟಿ ಅಂತಂದ. ಅವಾಗ ಅನ್ನಿಸ್ತು ಇದು ಏನೋ ಇನ್ನಷ್ಟು ಭಾಳ ಬೆಲೆ ಬಾಳದ ತಡಿ ಅಂತ್ಕೊಂಡು, ಇಲ್ಲ ನಾನು ಮನ್ಯಾಗ ವಿಚಾರ ಮಾಡಿ ಕೊಡ್ತೀನಿ ಅಂತಂದ. ಮನೆಗೆ ಹೋದ, ಮೀನಾ ಬಿಟ್ಟ ಮನೆಗೆ ಹೋದ. ಹಿಂಗೆ ಸಿಕ್ಕೈತಿ, ಅದಕ್ಕೆ ಹೋಗೋರು ಬಾ ಅಂತ್ಕೊಂಡು ಇಮಿಡಿಯೇಟ್ಲಿ ನಗರದ ವ್ಯಾಪಾರಿ ಕಡೆ ಹೋಗ್ತಾರೆ. ರತ್ನಪುರಿ ವ್ಯಾಪಾರಿಗೆ ತೋರಿಸ್ತಾನ. ಅಯ್ಯೋ ಎಲ್ಲೈತಿ ನನಗೆ ಕೊಡು ನೀನು ಅಂತಂದ. ಎಷ್ಟು ಕೊಡ್ತೀವಿ? 10 ಕೋಟಿ ಕೊಡ್ತೀನಿ ಅಂತಂದ. ಹುಚ್ಚ ಬಿದ್ದುಬಿಟ್ಟ ಅಲ್ಲೇ ಬೇವಶಾಗಿ. ಯಾಕೆ ಬಿದ್ದ ಅಂತ ನೋಡ್ತಾರ, 10 ಕೋಟಿ 70-80 ಕಲ್ಲು ಹೋದಿನಿ, 8 ಕೋಟಿ ಕಿತ್ತಿ ಎಪ್ಪೋ ಅಂತ್ಕೊಂಡು ಒದರಿದಾವ. ವೇಸ್ಟ್ ಆತಲ್ಲ ಅಂದ. ಇದು ದೃಷ್ಟಾಂತ ಎದುರ್ದಪ್ಪ ಅಂದ್ರೆ ಎಷ್ಟು ಜನ್ಮಗಳನ್ನು ತಿಳಿದು ಬಂದಿರಿ, ಅಷ್ಟು ಜನ್ಮಗಳು ವಜ್ರ. ನಿಮ್ಮ ದೇಹವನ್ನು ವಜ್ರ ವೇಸ್ಟ್ ಮಾಡ್ಕೊಳತ್ತೀರಿ. ವೇಸ್ಟ್ ಮಾಡ್ಕೊಂಡು ಬಂದಿರಿ ನೀವು. ಕೊನೆಯ ಕಲ್ಲು ಇದು ಗೊತ್ತಾಗೈತಿ, ಇದು ವಜ್ರ ಅಂತ ಗೊತ್ತಾತು, ಹಿಂದಕಿನ ಎಲ್ಲ ವೇಸ್ಟ್ ಮಾಡ್ಕೊಂಡು ಬಂದಿರಿ. ಇಂಥ ಎಷ್ಟು ಜನ್ಮ ತಾಳಿ ಬಂದಿರೋ ಏನೋ. ವೇಸ್ಟ್ ಅಮೂಲ್ಯ ಜನ್ಮ ರೀ, ಅಮೂಲ್ಯ ಜನ್ಮ. ಸತ್ ಮೇಲೆ ಇರ್ತೀರಿ ಅನ್ನೋದು ಗೊತ್ತದೆ ನಿಮ್ಗೆ. ಸತ್ರಿಪ್ಪ ಯಾರಿಗಾರ ಬಂದಾಗ ಹಾಯ್ ವಿಷಯ ಮುಂದಿನ ಜನ್ಮ ಅನ್ರಿ, ಮುಂದಿನ ಜನ್ಮದ ಬೆಟ್ಟಾಗನು ಅನ್ರಿ ಅಂದ ಏನಂತಾರ? ನನ್ನ ಹಿಂದಿನ ಜನ ನೋಡ್ರಿ ನೀವು? ನನ್ನ ಹಿಂದಿನ ಜನ ನೋಡ್ರಿ ನೀವು? ಯಾರು ನೋಡಿಲ್ಲ. ಹಿಂದಿನ ಜನ್ಮ ಐತೆ ಅನ್ನೋದು ಗೊತ್ತಿಲ್ಲ, ಮುಂದೆ ಸತ್ತ ಮೇಲೆ ಮತ್ತೊಂದು ಜನ್ಮ ಬರ್ತೀವಿ ಗೊತ್ತಿಲ್ಲ. ಇದೇ ಜನ್ಮ ರೀ. ಈ ಡ್ರೆಸ್ ಹಾಕೊಂಡ್ ಬಂದೀವಿ, ಇಂಥ ಗಂಡನ ಕೂಡೋದೀವಿ, ಇಂಥ ಮಕ್ಕಳು ಕೂಡೋದೀವಿ, ಇಂಥ ಮನೆಯಾಗದೀವಿ. ಮುಂದೆ ಇಂಥ ಅವಕಾಶ ಸಿಗುತ್ತಿಲ್ಲ, ಗೊತ್ತೇ ಇಲ್ಲ. ಪುನರ್ಜನ್ಮ ಐತೆ ಅಂತಾರೆ ಕರೆ, ಯಾರಿಗೆ ಗೊತ್ತು? ಯಾರು ಕಂಡಾರ? ಒಬ್ಬರ ನಿಖರವಾಗಿ ಹೇಳ್ತಾರೆ ಪುನರ್ಜನ್ಮ ಇದೆ ನನ್ನ ಪಟ್ಟಿ ಅದ. ಹಂಗಾರ ಪುನರ್ಜನ್ಮ ಇತ್ತಪ್ಪ ಅಂದ್ರೆ ನಮ್ಮ ನೆನಪಿರ್ಬೇಕಾಗಿತ್ತಲ್ರಿ. ಮಕ್ಕಳ ಹೋದ ವಾರ ಏನ್ ತಿಂದಿದ್ದು ಗೊತ್ತಿಲ್ಲ ನಿಮಗೆ? ಹಣೆ ಬರಕ ಹೋದ ವಾರ ಏನ್ ತಿಂದಿದ್ದೀರಿ ಹೇಳ್ರಿ ನೋಡ. ಹೋದ ವಾರ ಮುಂಜಾನೆ ಉಪ್ಪಿಟ್ಟು ತಿಂದಿದ್ರು, ಬಾಯಿ ತಿಂದಿದ್ರು ಗೊತ್ತಿಲ್ಲ. ಹೋದ ವರ್ಷದ ಏನ್ ನೀವು ಆಗ್ಯಾವ ಆಕ್ಟಿವಿಟಿ ಗೊತ್ತಿಲ್ಲ. ನಿಮ್ಮ ಮದುವೆ ಯಾವಾಗ ಐತೆ ಅಂತ ಹೇಳಂದ್ರೆ ತಕ್ಷಣ ಈ ಸತಿ ಹೇಳೋದೇ ಇಲ್ಲ ಯಾರು. ಮದುವೆ ಡೇಟ್ ಹೇಳೋದಿಲ್ಲ, ನೀವು ಹುಟ್ಟಿದ ಡೇಟ್ ಹೇಳೋದಿಲ್ಲ, ಏನು ನೆನಪಿಲ್ಲ. ಇದೇ ಜನ್ಮದ ನೆನಪಿಲ್ಲ. ಹೋದ ಜನ್ಮ ತಗೊಂಡು ಏನ್ ಮಾಡೋರಪ್ಪ? ಪುನರ್ಜನ್ಮದ ಕರೆ, ಆದ್ರೆ ಹೊಸ ಲೈಫ್. ಸಿಮ್ ಸೇಮ್ ಮೊಬೈಲ್ ಹೊಸದು, ಸಿಮ್ ಸೇಮ್ ಬಟ್ ಮೊಬೈಲ್ ಹೊಸದು. ಅಂತ ಮೊಬೈಲ್ ತೊಗೊಂತೀರಿ ನೀವು. ಅವಾಗ ಎಲ್ಲ ಮತ್ತೊಂದು ಮೊಬೈಲ್ನಾಗ ಹೋದಾಗ ಎಲ್ಲ ಮೆಮೊರಿ ಇರೇಸ್ ಆಗಿರ್ತಾವೆ. ಹೊಸ ಮೆಮೊರಿ ಸ್ಟಾರ್ಟ್ ಆಗುತ್ತೆ. ಹಂಗದ. ಆದ ಕಾರಣ ಅಮೂಲ್ಯವಾದ ಜನ್ಮಪ್ಪ ಇದು. ಇದು ಇಂಥ ಜನ್ಮ ಅಲ್ಲ, ಅಮೂಲ್ಯವಾದ ಜನ್ಮ. ಹಾನಿ ಮಾಡಲಿ ಬೇಡ ಹುಚ್ಚಪ್ಪಗಳಿರ ಹೇಳಲ್ಲ ದಾಸರು. ಅದು ಎಷ್ಟು ನಿಕೃಷ್ಟ ಮಾಡಿರಿ ನೀವು ನೋಡ್ತಿರ್ಬೇಕಾರೆ. ಇದನ್ನು ನಿಕೃಷ್ಟ ಮಾಡಿದ್ದು ನೀವೇ. ಇದೇ ನೀವು ಇದು ಇದ್ರೆ ನೀವು ಅದನ್ನೇ ನಿಕೃಷ್ಟ ಮಾಡಿರಿ. ನಾ ಯಾಕೆ ಇದನ್ನ ಒತ್ತಿ ಹೇಳ್ತೀನಪ್ಪ ಅಂದ್ರೆ, ನೀವು ಉಂಡಂಥ ಊಟ ಸರಿ ಇಲ್ಲ, ವಿಷ ಅದ. ನೀವು ಉಂಟಕ್ಕಂಥ ಎಣ್ಣೆ ಸರಿ ಇಲ್ಲ, ವಿಷ ಅದ. ಖಾರಪುಡಿ ಸರಿ ಇಲ್ಲ, ವಿಷ ಅದ. ಅಡಲ್ಟ್ರೇಷನ್ ಅದ, ಮಿಕ್ಸ್ ಅದ, ಏನೇನೋ ಮಿಕ್ಸ್ ಮಾಡ್ಯಾರ. ಒಂದು ತುಪ್ಪ ಸರಿಯಾಗಿ ಸಿಗುತ್ತೆ ನೋಡಿರ್ಬೇಕಾರೆ. ಒಂದು ಏನೇನೋ ಇದಿಲ್ರಿ. ಒಂದು ತುಪ್ಪ ಆಯ್ತು, ಎಣ್ಣೆ ಆಯ್ತು, ಅಕ್ಕಿಯಾಗ ಪ್ಲಾಸ್ಟಿಕ್ ಅಕ್ಕಿ ಕುಡಿಸ್ಯಾರ. ಜೇನು ತುಪ್ಪ ತಗೊಳ್ಳಿ, ಅದು ಕಲಬೆರಕೆ. ಇಂಥ ಕಲಬೆರಕೆ ವಸ್ತು ತಿಂದು
ಹೊಲಸು ನೀರು ಕುಡೋದು, ಹೊಲಸು ನೀರಲ್ಲ, ಇವತ್ತು ಹೊಲಸು ನೀರು ಕುಡಿದ್ರೆ ಉಳಿತೀರಿ, ಆರೋ ವಾಟರ್ ಕೂಡ ಸಾಕತ್ತೀವ, ಆರೋ ವಾಟರ್ ಕೂಡ ಸಾಕತ್ತಾರೆ ಮಂದಿ. ಯಾಕಂದ್ರೆ ಅದರಾಗ ಫಾಸ್ಫರಸ್ ಇಲ್ಲ, ಇದು ಇಲ್ಲ, ಅದು ಇಲ್ಲ, ಇದು ಇಲ್ಲ, ಮತ್ತೆ ಕೊಡ್ತಾರೆ. ಹೌದಾ? ಎಂಥ ನಾವು ನಿಕೃಷ್ಟ ಮಾಡ್ಕೊಂಬಿಟ್ಟು ನಮ್ಮ ಜನ್ಮವನ್ನು. ಅದಕ್ಕೆ ಹೇಳ್ತೇನೆ, ನಿಮ್ಮ ದೇಹ ಭಾಳ ಮುಖ್ಯ, ನೀವು ಮುಖ್ಯ, ನೀವು ಮುಖ್ಯ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು ಹೇಳಿ. ಈ ಆಶ್ರಮದೊಳಗೆ ಪವಾಡಗಳು ನಡೀತಾವ, ಅದ್ಭುತ ಅದ, ಗುರುಗಳಿಂದ ಚಮತ್ಕಾರ ಆಗಿದೆ. ಯಾವಾಗ ಗುರುಗಳು 42 ವರ್ಷದ ಪ್ರಾಕ್ಟೀಸ್ ಮಾಡಿರಲ್ಲ, ಚಮತ್ಕಾರ ಮಾಡ್ಯಾರ. ಪ್ರಾರಂಭದಲ್ಲಿ ಗುರುಗಳಲ್ಲಿ ಅತ್ಯಂತ ಅದ್ಭುತ ಶಕ್ತಿ ಇತ್ತು, ಬೇಕಾದ ಕ್ರಿಯೇಟ್ ಮಾಡ್ತಿದ್ರು. ಹೌದಾ? ಬಾಯಿ ಹೋದರೆ ಬಾಯಿ ಬಂದದು, ಎಂತೆಂಥ ಜಡ್ಡುಗಳು ಕಮ್ಮಿ ಆಗ್ಯಾವ. ಈಗಲೂ ಕೂಡ ಮಾಡ್ಬೋದು, ಈಗಲೂ ಅಂಥವ್ರು ಕ್ರಿಯೇಟ್ ಮಾಡ್ಬೋದು. ಆದ್ರೆ ಒಂದು ಧರ್ಮ ಸಿದ್ಧಾಂತ ಬರ್ತದೆ, ಕರ್ಮ ಸಿದ್ಧಾಂತ ಅಂತ ಬರ್ತದೆ. ಅದನ್ನು ಕೇಳ್ರಿ ಸರಿಯಾಗಿ, ಅದು ನಿಮಗೂ ಅಪ್ಲೈ ಆಗುತ್ತೆ. ನೀವು ಹಿಂಗೆ ಗಾಡಿ ಮೇಲೆ ಹೊಂಟಿರ್ತೀರಿ, ಒಂದು ಆಕ್ಸಿಡೆಂಟ್ ಆಗಿಬಿಡ್ತದೆ. ಒಂದು ಆಕ್ಸಿಡೆಂಟ್ ಆಗಿ ಅವ ಸವಾರ ಬಿದ್ದು ಕೊನೆಯ ಉಸಿರು ಎತ್ತಂತ ನೀರು ನೀರು ಹಾಂ 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 ಅಂತ ಬಳಲಕತ್ತಾನ. ಆವಾಗ ನೀವು ಹೋಗಿ ನೀರು ಹಾಕ್ತೀರಿ, ಕರುಣಾದಿಂದ ನೀರು ಹಾಕ್ತೀರಿ, ಸ್ವಲ್ಪ ಅಲ್ಲೇ ಮುಂದಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀರಿ, ಅವ ಉಳಿದು ಬಿಡ್ತಾನೆ. ನೀವೇನು ತಿಳ್ಕೊಂಡಿರಿ, ನಾವು ಉಪಕಾರ ಮಾಡಿದೆ, ಅವನ ಜೀವ ಉಳಿಸಿದೆ ಅಂತ ನೀವು ತಿಳ್ಕೊಂಡ್ರಿ. ಹೌದಾ? ಆದ್ರೆ ಅವ ಯಾರಿದ್ರಪ್ಪ ಅಂತಂದ್ರೆ 50 ಕೊಲೆ ಮಾಡಿ ಬಂದಂಥ ಕೊಲೆಗಾರ ಇದ್ದವ. 50 ಕೊಲೆ ಮಾಡ್ಯಾನ, ಸರ್ಕಾರಕ್ಕೆ ಬೇಕಾದವಿದ್ದ. ಅಫಜಲ್ ಗುರು ಕೇರಳ, ಅಫಜಲ್ ಗುರುನ ಅಪ್ಪವ ಅಂಥವ ಇದ್ದ. ನೀವೇನು ಮಾಡಿದ್ರಿ? ಈಗ ಅವನು ಉಳಿಸಿದ್ರಿ, ನೀವು ಅವನು ಉಳಿಸಿದ್ರಿ. ಚಿತ್ರಗುಪ್ತ ಬರ್ಕೊಂಡ ನಿಮ್ಮನ್ನು ನರಕಕ್ಕೆ ಕಳ್ಸಕ್ಕೆ ಬರ್ಕೊಂಡವ. ನೀವು ತಿಳ್ಕೊಂಡ್ರಿ ನಾನು ತಪ್ಪು ಮಾಡಿಲ್ಲ, ಬರೋಬ್ಬರಿ ಮಾಡಿದೆ ಅಂತ ತಿಳ್ಕೊಂಡು. ಆದರೆ ಚಿತ್ರಗುಪ್ತನ ಇದರೊಳಗೆ ನೀವು ಮಹಾಪಾಪಿ ಆದ್ರಿ. ಯಾಕೆ ಉಳಿಸಿದ್ದು? ಈ ಪ್ರಶ್ನೆ ಬರುತ್ತೆ. ಹಂಗಾರೆ ಉಳಿಸ್ಬಾರ್ದೇನು? ಭಾಳ ಸಂದಿಗ್ಧ ಪರಿಸ್ಥಿತಿ ಇದು, ಭಾಳ ಧರ್ಮ ಸೂಕ್ಷ್ಮ ಇದು. ಹೌದಾ? ದೇವರಂತಾನ ಅವನು ಮಾಡಿದ ಪಾಪ ಕೃತ್ಯಗಳಿಗೆ ನಾ ಶಿಕ್ಷೆ ಕೊಟ್ಟಿದ್ದೆ. ಅವನು ನಾ ಸಾಯಿ ಹೊಡಿತಾ ಇದ್ದೆ, ನೀ ಅವನು ಉಳಿಸಿದ್ದಿ. ನನ್ನ ಕಾರ್ಯಕ್ಕೆ ನೀ ಅಡ್ಡ ಬಂದಿ. ದೇವರಂತಾನ ಇದಕ್ಕೇನಂತೀರಿ? ಇದು ಎಂಥದ್ದದ? ಇದು ಎಂಥದ್ದದ ಇದು? ಮತ್ತು ಹಾಗಾದ್ರೆ ಏನು ಮಾಡಬೇಕು? ಒಬ್ಬ ಡಾಕ್ಟರ್ ಒಂದು ಇದು ಬರ್ತದೆ, ಪೇಷಂಟ್ ಬರ್ತದೆ, ಉಳಿಸ್ಬಾರ್ದೇನು? ಈ ಧರ್ಮ ಸೂಕ್ಷ್ಮಗಳನ್ನು ನಾನು ಸ್ಟಡಿ ಮಾಡಿದ್ದೆ. ಅದು ಆದಮೇಲೆ ನನ್ನ ಹೀಲಿಂಗ್ ಟೆಕ್ನಾಲಜಿ ಭಾಳ ಕಡಿಮೆ ಮಾಡಿದ್ದೆ. ಯಪ್ಪು, ಈ ಧರ್ಮಗಳು ಕರ್ಮಗಳು ಯಾವ ಥರ ಅಂಟ್ಕೊತಾವ ಅನ್ನೋದು ಆಗ ಬಿಟ್ಟಿಲ್ಲ. ಯಾಕಂದ್ರೆ ನನಗೆ ದೇಹದೊಳಗೆ, ನನ್ನ ಮನಸ್ಸಿನೊಳಗೆ ಅದು ಚೆನ್ನಾಗಿ ಬಂದ್ಬಿಟ್ಟದು. ಆವಾಗ ಆ ಧರ್ಮ ಕರ್ಮಗಳನ್ನು ಅಂಟುಕೊಳ್ಳದಂತೆ, ಅದಕ್ಕೆ ಅಂಟಿಕೊಳ್ಳದಂತೆ, ಕರ್ಮ ಬಂದ ಅಂಟಿಕೊಳ್ಳದಂತೆ, ಧರ್ಮ ಬಂದ ಅಂಟಿಕೊಳ್ಳದಂತೆ ಏನು ಮಾಡಬೇಕಂತ ತಂತ್ರವನ್ನು ಕಲಿತು ನಾನು ಮಾಡಿದೆ, ಶುರು ಮಾಡಿದೆ. ಅದನ್ನೆಲ್ಲ ಹೇಳ್ಕೊಂತ ಕುಂತಿರೋದು ದೊಡ್ಡದಾಗುತ್ತೆ. ಆದ ಕಾರಣ ಧರ್ಮ ಸೂಕ್ಷ್ಮಗಳು ಕರ್ಮ ಸೂಕ್ಷ್ಮಗಳು ಭಾಳ ಇದ್ದದ. ಇವತ್ತು ನೀವೇನಿದ್ದೀರಿ ಇದಕ್ಕೆ ನಿಮ್ಮ ಕರ್ಮ ಕಾರಣದ, ದಯವಿಟ್ಟು ತಿಳ್ಕೊಂಡಿದ್ದೀನ. ಇವತ್ತು ನೀವು ಚಲೋ ಅದಿರಿ, ಕೆಟ್ಟದಿರಿ, ನಿಮ್ಮ ಹೆಂಗೆ ಸಿಕ್ಕಾಪಟ್ಟೆ ಕಾಡ್ತಾಳ, ನಿಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಕಾಡ್ತಾರ, ಬಡವರದಿರಿ, ಬರೀ ಸಂಟ ಸಂಟ ಸಂಟ, ಎಲ್ಲರ ವಿರುದ್ಧ ವಿರುದ್ಧ ವಿರುದ್ಧ, ಎಲ್ಲರೂ ನಿಮ್ಮನ್ನ ಕಾಡ್ತಾರ, ಎಲ್ಲರೂ ನಿಮ್ಮನ್ನ ಕಾಡ್ತಾರ. ನಿಮ್ಮ ಕರ್ಮಗಳು. ನಾ ಪದೇ ಪದೇ ಹೇಳ್ತಿರ್ತೀನಿ, ಎಷ್ಟೋ ಮಂದಿ ಬಂದು ಮಾತಿ ಕಾಡ್ತಾರ ಅಂತಾರೆ, ನಮ್ಮ ಸಸಿ ಕಾಡ್ತಾರ ಅಂತಾರೆ, ಮಕ್ಕಳು ಕಾಡ್ತಾರಂತಾರೆ, ವೈರಿ ಮತ್ತು ಮಗ್ಗಲವರು ನೆರವೇರು ಕಾಡ್ತಾರಂತಾರೆ. ಯಾರು ಕಾಡೋದಿಲ್ಲ ರೀ, ಯಾರು ಕಾಡೋದೇ ಇಲ್ಲ. ಇಟ್ ಈಸ್ ಯುವರ್ ಕರ್ಮ, ಇಟ್ ಈಸ್ ಯುವರ್ ಕರ್ಮ. ನಿಮ್ಮ ಕರ್ಮ ಬಂಧನವು ಅವರ ಮೂಲಕ ಕಾಡಕಸ್ತದದು. ನಿಮ್ಮ ಕರ್ಮದಿಂದಾಗಿ ನಿಮ್ಮ ಗಂಡ ನಿಮ್ಮ ಕರ್ಮವನ್ನು ಕಳೀಲಿಕ್ಕೆ ಕಾಡಕತ್ಯಾನ.
ಇದು ಕರ್ಮ ಸಿದ್ಧಾಂತ. ಇದನ್ನು ಯಾರು ತಿಳ್ಕೊತಾರ ಅವರಿಗೆ ಭಯ ಇಲ್ಲ, ದುಗುಡ ಇಲ್ಲ, ದುಮ್ಮಾನ ಇಲ್ಲ, ದುಃಖ ಇಲ್ಲ. ಹಾಗಾದ್ರೆ ಕರ್ಮವನ್ನು ಕಳೆದುಕೊಳ್ಳೋ ಬಗೆ ಹೇಗೆ? ನೀವು ನಾನು ಪದೇ ಪದೇ ಕೇಳ್ತೀನಲ್ಲ, ಯಾಕೆ ಈ ಭೂಮಿ ಮೇಲೆ ಬಂದ್ರಿ ಅಂತ ಕೇಳ್ತೀನಿ ನಾನು. ಈಗೀಗ ಮಾದೇವಿ ಕೇಳ್ತೀನಿ, ಎಲ್ಲಿಂದ ಬಂದೆ? ಅರೆಕುರಟ್ಟಿಯಿಂದ ಬಂದೆ ಅಂತ ಅಂತಾಳಕ್ಕೆ. ಹಾಲು ಕುಸುಗಳಿಂದ ಬಂದಾಳ ಅಂತಂತೆ, ಹೌದಾ ಅಂತಾಳಕ್ಕೆ. ಈ ಭೂಮಿ ಮೇಲೆ ಎಲ್ಲಿಂದ ಬಂದ್ರಿ ಅಂತ ನಾ ಕೇಳ್ತೇನೆ. ಈ ಭೂಮಿಗೆ ಎಲ್ಲಿಂದ ಬಂದ್ರಿ ಗೊತ್ತಿರ್ಬೇಕಲ್ಲ. ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದಾಗ ಚಿಕಿತ್ಸೆ ತಗೊಳಕ್ ಬಂದಿನಂತ. ಈ ಭೂಮಿಗೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ಉತ್ತರ ಇಲ್ಲ. ಈ ಭೂಮಿ ಮೇಲೆ ಯಾಕೆ ಬಂದಿರಪ್ಪ ಅಂದ್ರೆ ನೀವು ಮಾಡಿದ ಕರ್ಮದ ಇದನ್ನ ಕಳ್ಕೊಳಕ್ ಬಂದಿರಿ. ಇದು ಒಂದೇ ಕಾರಣ, ಮತ್ತೇನಿಲ್ಲ. ಕರ್ಮ ಮಾಡಿರಿ, ಅದನ್ನ ಕಳ್ಕೊಳಕ್ ಬಂದಿರಿ ಇಲ್ಲಿ ಭೂಮಿಗೆ. ಈ ಬಂಧನವನ್ನ, ಕರ್ಮ ಬಂಧನವನ್ನ, ಈ ಕರ್ಮದ ಬಂಡಲನ್ನ ಕಳ್ಕೊಳಂಗ್ ಮಾಡಾಕ ಅವ್ರು ಹೆಲ್ಪ್ ಮಾಡಕತ್ತಾರೆ. ಯಾರು? ಗಂಡ, ಹೆಂಡತಿ, ಅತ್ತಿ, ಮಾಮ. ಅವ್ರು ಕಾಡ್ತಾರಲ್ಲ, ನಿಮ್ಮ ಕರ್ಮದ ಬಂಧನವನ್ನ ಕಳ್ಯಾಕ್ ಕಾಡ್ತಾರ ಅವರು. ಇದಕ್ಕೆ ಏನು ಕಾರಣ ಅದು ಹೇಳ್ರಿ? ಅದಕ್ಕೆ ಸೈಲೆಂಟ್ ಆಗಿರ್ಬೇಕು. ಎಷ್ಟು ಆನಂದದಿಂದ ಇರ್ಬೇಕಪ್ಪ ಅಂದ್ರೆ ಬೇಕಾದಷ್ಟು ಕಾಡಲಿ, ಎಷ್ಟು ಕಾಡ್ತಿ ಕಾಡು. ನೀ ನನ್ನ ಕರ್ಮ ಕಳ್ಯಾಕೆ ಬಂದ ದೇವರಪ್ಪ ನೀನು ಅಂದ್ರಿ ಎಂಥ ಚಂದ ಇರ್ತದ. ಇರ್ಲಿಕ್ಕಂದ್ರೆ ನೀ ನನ್ನ ಕಾಡ್ತಿ ಮಗನ, ನನ್ನ ದ್ವೇಷ, ಹಾವಿನ ದ್ವೇಷ 12 ವರ್ಷ, ನನ್ನ ದ್ವೇಷ 100 ವರ್ಷ, ಸಾಯಿ ಮಕ್ಕಳು ಇಟ್ಕೊಂಡು ಹಂಗ ಮಾಡಕತ್ತೀರಿ ನೀವು. ದ್ವೇಷಕ್ಕೆ ತಕ್ಕಂತೆ ದ್ವೇಷ, ಆದ್ರೆ ಅದನ್ನ ಪ್ರೀತಿಗೆ ಬದಲಾಗಿ ಪ್ರೀತಿ ಕೊಡೋದಿಲ್ಲ ನೀವು. ಪ್ರೀತಿಗೆ ಬದಲಾಗಿ ಪ್ರೀತಿ ಕೊಡೋದಿಲ್ಲ. ಅವ್ರು ಎಷ್ಟು ಪ್ರೀತಿ ಮಾತಾಡಿ ದ್ವೇಷ ಮಾಡ್ತೀರಿ ನೀವು. ಆದ್ರೆ ದ್ವೇಷ ಮಾಡಿದ್ರೆ ಅವ್ರ ಹತ್ರ ದ್ವೇಷ ಮಾಡ್ತೀರಿ. ಅದಕ್ಕೆ ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಕರ್ಮ ಬಂಧನವನ್ನು ಕಳ್ಕೊಳ್ಳಿಕ್ಕೆ ಒಂದೇ ಒಂದು ಹೇಳ್ತೀನಿ, ಪ್ರಾರ್ಥನಾ. ಶಿವನುಡಿ, ಶಿವನ ನಾಮಸ್ಮರಣೆ, ಶಿವನ ನಾಮಸ್ಮರಣೆ, ದೈವನಾಮಸ್ಮರಣೆ ಯಾವಾಗ ಮಾಡ್ತೀರಿ ಕರ್ಮ ಬಂಧನದಿಂದ ಪೂರ ಕಳ್ಕೊತೀರಿ. ಅವಾಗ ಅವ್ರಿಗೆ ಕಾಡೋರು ಕಮ್ಮಿ ಆಗ್ತಾರೆ. ಕರ್ಮ ಬಂದರೆ ಯಾವಾಗ ಕಮ್ಮಿ ಆಗತ್ತೆ? ಅದಕ್ಕೆ ಶಿವನ ನಾಮಸ್ಮರಣೆ ಹೆಂಗೆ ಮಾಡಬೇಕಪ್ಪ? ಅದಕ್ಕೆ ನೀವು ಎಲ್ಲರೂ ಇದನ್ನು ಮಾಡ್ತೀರಿ, ರುದ್ರ ಹಚ್ತೀರಿ, ಹೌದಾ? ವಿಷ್ಣು ಸಹಸ್ರನಾಮ ಓದ್ತೀರಿ, ಅದಕ್ಕೆ ಪವರ್ಫುಲ್ ಅದಾವು. ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ, ಶಿವಾಷ್ಟಕ ಸ್ತೋತ್ರಗಳು ಇವೆಲ್ಲ ಭಾಳ ಪರಮಾದ್ಭುತ ಅದಾವು. ಬಟ್ ನಿಮಗೆ ನಂಬಿಗಿಲ್ಲ. ನಿಮ್ಮ ಕಷ್ಟ ಯಾಕೆ ಬರುತ್ತೋ ಗೊತ್ತಿಲ್ಲ, ಕಷ್ಟ ಹೆಂಗೆ ಪರಿಹಾರ ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ಒಂದು ಝಲಕ್ ತೋರಿಸ್ತೀನಿ. ಇವತ್ತು ಸಮಯ ಆದರೂ ಪರವಾಗಿಲ್ಲ, ನಾನು 108 ಶಿವನ ನಾಮಾವಳಿ ಹೇಳ್ತೀನಂತ ನೀವು ಅನ್ರಿ. ಒಂದು ಅದ್ಭುತವಾದ ಚೈತನ್ಯ ನಿಮ್ಮೊಳಗೆ ಬರ್ತದೆ, ಅದನ್ನ ಕಾಣ್ರಿ ನೀವು. ನಾ ಹೇಳ್ತಾ ಹೋಗ್ತೀನಿ, ನೀವೇನು ಮಾಡಬೇಕಾಗಿಲ್ಲ, ಕಣ್ಣು ಮುಚ್ಚ್ರಿ. ನಾ ಏನು ಹೇಳ್ತೀನಿ ಅದು ಸುಮ್ಮನೆ ಅನ್ನೋದು. ಓಂ ಶಿವಾಯ ನಮಃ, ಶಿವಾಯ ನಮಃ, ಹೌದಾ? ಓಂ ನೀಲಕಂಠಾಯ ನಮಃ, ನೀಲಕಂಠಾಯ ನಮಃ, ಇಷ್ಟ ಅನ್ಕೊಂತ ಹೋಗೋದು. ನಾನು ಗೈಡ್ ಮಾಡ್ತೀನಿ, ನಾ ಹೇಳ್ತೀನಿ, ನಾ ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ರಿ. ಆಮೇಲೆ 108 ನಾಮಸ್ಮರಣೆ ಮಾಡಿದ ಮೇಲೆ ಚಮತ್ಕಾರ ನೋಡ್ರಿ. ಬರೀ ಒಂದರಿಂದ ಆಗೋದಿಲ್ಲ. ಪ್ರಾರ್ಥನಾ, ಭಜನ, ಶ್ಲೋಕ, ಗೀತ ಇವೆಲ್ಲರಿಂದ ಮನಸ್ಸು ಶುದ್ಧೀಕರಣ ಆಗ್ತದೆ, ಮನಸ್ಸು ಪಕ್ವಾಗ್ತದೆ, ಮನಸ್ಸಿನ ಕಲ್ಮಶ ಕಳಿತದೆ. ನಿಮಗೇನು ಹೇಳೋ ಗೊತ್ತಾಗೋದಿಲ್ಲ, ಸ್ವಯಂ ನೀವು ಮಾಡಿ. ಓಕೆ, ರೆಡಿ?